ವೇತನ ಕೊಟ್ಕೊಂಡು ಕೆಲಸ ಮಾಡಿಸ್ಕೊಂಡು ಬರ್ತಾ ಇದ್ದೇವೆ. ಸುಮಾರು 10-15 ವರ್ಷಗಳಿಂದ ಈ ಪದ್ಧತಿ ನಡ್ಕೊಂಡು ಬರ್ತಾ ಇದೆ. ಅವರು ಈಗ ಸುವರ್ಣಸೌಧ, ವಿಧಾನಸೌಧ ಇದರಲ್ಲಿ ಆ ಒಕ್ಕೂಟದವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನನಗೂ ಕೂಡ ಬಂದು ಮನವಿಯನ್ನು ಕೊಟ್ಟಿದ್ದಾರೆ. ಅವರು 2 ಬೇಡಿಕೆ, ಒಂದು 12 ತಿಂಗಳ ಕಾಲ ನಮಗೆ ವೇತನ ಕೊಡಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆ. ಎರಡನೇಗೆ ದೆಹಲಿನಲ್ಲಿ 16,000 ಜನ ಇಂಥ ಅತಿಥಿ ಉಪನ್ಯಾಸಕರುಗಳನ್ನು ಕಾಯಂ ಮಾಡಿದ್ದಾರೆ. ಬೇರೆ ರಾಜ್ಯಗಳಲ್ಲೂ ಕೂಡ ಮಾಡಿದ್ದಾರೆ, ಡೆಲ್ಲಿನಲ್ಲಂತೂ ಮಾಡಿದ್ದಾರೆ. ಈಗಾಗಲೇ 16,000 ಜನಕ್ಕೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ 14,000 ಜನ ಇದ್ದಾರೆ. ಈಗಾಗಲೇ ಕೆಲವರು ನಿವೃತ್ತಿ ವಯಸ್ಸಿನ ಅಂಚಿಗೆ ಬಂದುಬಿಟ್ಟಿದ್ದಾರೆ. ಆಮೇಲೆ ಕೆಲವರು ಪಾಪ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಆದ್ದರಿಂದ ಈಗ ಇತ್ತೀಚೆಗೆ ಕೊರೋನಾ ಬಂದ ಮೇಲೆ ಸೆಮಿಸ್ಟರ್ ಟೈಮ್ ಮಾತ್ರ, ಸೆಮಿಸ್ಟರ್ಗಳಿರ್ತಾವಲ್ಲ ಈಗ, ಅದಕ್ಕೆ ಮಾತ್ರ ಸೀಮಿತವಾಗಿ ಅಪಾಯಿಂಟ್ ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮಾತ್ರ ವೇತನ ಕೊಡೋದು ಮಾಡ್ತಾ ಇದ್ದಾರೆ. ಇದು ಒಂದು ಅನಿಷ್ಟ ಪದ್ಧತಿ. ಇದೆಲ್ಲ ಮಾಡಬಾರದು. ಹಿಂದೆ ಸುಪ್ರೀಂ ಕೋರ್ಟ್ನವರು ಒಂದು ಉಮಾದೇವಿ ಕೇಸ್ನಲ್ಲಿ ತೀರ್ಪು ಕೊಟ್ಟಿದ್ದಾರೆ. ಆ ತೀರ್ಪಿನ ಪ್ರಕಾರ C&R ರೂಲ್ಸ್ನ ಅಮೆಂಡ್ಮೆಂಟ್ ಮಾಡಿ ಪರ್ಮನೆಂಟ್ ಮಾಡ್ಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಡೆಲ್ಲಿನಲ್ಲಿ ಮಾಡ್ಕೊಂಡಿದ್ದಾರೆ. ಆ ಡೆಲ್ಲಿನಲ್ಲಿ ಮಾಡ್ಕೊಂಡಿರೋ ರೀತಿಯಲ್ಲಿ ಇಲ್ಲೂ ಮಾಡ್ಕೋಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆ, ಅದು ಮೇಜರ್ ಬೇಡಿಕೆ. ಎರಡನೇ ಬೇಡಿಕೆ 12 ತಿಂಗಳು ಸಂಬಳ ಕೊಡಬೇಕು ಅಂತಕ್ಕಂಥದ್ದು. ಅಫ್ಕೋರ್ಸ್ ಪರ್ಮನೆಂಟ್ ಮಾಡ್ಕೊಂಡ್ರೆ ಈ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಅದರಿಂದ ಇದಕ್ಕೆ ಭಾಳ ವರ್ಷಗಳಿಂದ ಅವರು ಇಲ್ಲಿ ಬಂದು ಚಳವಳಿ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರ ಸ್ಪಂದಿಸಿಲ್ಲ ಅಂತಕ್ಕಂಥದ್ದು ಅವರು ಭಾಳ ನೋವಿನಿಂದ ಹೇಳ್ಕೊಂಡಿದ್ದಾರೆ. ಸ್ವಲ್ಪ ಉದಾರ ಮನೋಭಾವದಿಂದ ಅವರನ್ನು ಪರ್ಮನೆಂಟ್ ಮಾಡ್ಕೊಳ್ತಾರೆ. ಹೆಂಗೂ ಲೆಕ್ಚರರ್ಸ್ ಬೇಕೇ ಬೇಕಲ್ಲ, ಖಾಲಿ ಇಟ್ಕೊಳ್ಳೋಕ್ಕಾಗಲ್ಲ. ಖಾಲಿ ಇದ್ದರೆ ಖಾಲಿ ಇಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಅವ್ರನ್ನ ಪರ್ಮನೆಂಟ್ ಮಾಡ್ಕೊಂಡ್ರೆ ಅವ್ರಿಗೆ ನಾವು ರಿಟೈರ್ಡ್ ಆದಮೇಲೆ ಕೆಲಸ ಇಲ್ಲ, ಬೀದಿ ಪಾಲಾಯ್ತೀವಿ ಅನ್ನೋ ಪ್ರಶ್ನೆನೂ ಉದ್ಭವ ಆಗೋದಿಲ್ಲ. ಮತ್ತು ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಈಗಾಗಲೇ 10-15 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಆತ್ಮೀಯ ಅತಿಥಿ ಉಪನ್ಯಾಸಕ ಬಂಧು ಮಿತ್ರ ಸಹೋದರ ಸಹೋದರಿಯರೇ, ಈಗ ತಾನೇ ನೀವು ವಿಡಿಯೋವನ್ನು ನೋಡಿದ್ರಿ. ಬೆಳಗಾವಿ ಅಧಿವೇಶನದಲ್ಲಿ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತಹ ಸಿದ್ದರಾಮಯ್ಯನವರು ಮಾತಾಡಿರ್ತಕ್ಕಂಥ ಮಾತುಗಳಿದು. ಅಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟ ಹಾಗೆ ಕಾಯಂ ಮಾಡ್ಬೋದಾಗಿರ್ತಕ್ಕಂಥದ್ದು, C&R ರೂಲನ್ನು ತಿದ್ದುಪಡಿ ಮಾಡ್ಬೋದಾಗಿರ್ತಕ್ಕಂಥದ್ದು, ಉಮಾದೇವಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕಾಯಂಗೊಳಿಸಬೇಕು ಅಂತೇಳಿ ಹೇಳಿರ್ತಕ್ಕಂಥದ್ದು. ಇಷ್ಟೆಲ್ಲ ಮಾಹಿತಿ ಪ್ರಸ್ತುತ ಹಾಲಿ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ, 2ನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ, ದಾಖಲೆಯನ್ನು ಮಾಡಿರ್ತಕ್ಕಂಥ, ಅಹಿಂದ ನಾಯಕರಾಗಿರ್ತಕ್ಕಂಥ, ಮಹಾನ್ ನಾಯಕರು ಆಗಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದಾಗ ವೀರಾವೇಶದಿಂದ ಅಧಿವೇಶನದಲ್ಲಿ ಮಾತನಾಡ್ತಾರೆ. ಅತಿಥಿ ಉಪನ್ಯಾಸಕರನ್ನು ಕಾಯಂ ಮಾಡಬೇಕು, C&R ರೂಲನ್ನು ತಿದ್ದುಪಡಿ ಮಾಡಬೇಕು, ಇದಕ್ಕೆ ಉಮಾದೇವಿ ಪ್ರಕರಣದ ತೀರ್ಪು ಕೂಡ ಸುಪ್ರೀಂ ಕೋರ್ಟು ಅವ್ರ ಪರವಾಗಿ ಬಂದಿದೆ ಅಂತಕ್ಕಂಥದ್ದು. ಆದರೆ ಇವತ್ತು ಅವ್ರು ಏನು ಮಾಡ್ತಾ ಇರ್ತಕ್ಕಂಥದ್ದು, ಹಾಲಿ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಆಗಿದ್ರೂ ಕೂಡ ಭಾಳಷ್ಟು ಬಾರಿ ಅತಿಥಿ ಉಪನ್ಯಾಸಕರು ನಾವು ಮನವಿಗಳನ್ನು ಕೊಟ್ಟಿದ್ದೇವೆ, ಪ್ರತಿಭಟನೆಯನ್ನು ಮಾಡಿದ್ದೇವೆ, ಹೋರಾಟಗಳನ್ನು ಮಾಡಿದ್ದೇವೆ. ಅದೆಲ್ಲವನ್ನೂ ಕೂಡ ಶಾಂತಿಯುತವಾಗಿ ಮಾಡಿರ್ತಕ್ಕಂಥದ್ದು, ಯಾವುದೇ ರೀತಿ ಕಾನೂನು ಉಲ್ಲಂಘನೆ ಮಾಡಿಲ್ಲದೆ ಇರತಕ್ಕಂಥದ್ದು. ನಾವು ಉಪನ್ಯಾಸಕರಾಗಿರ್ತಕ್ಕಂಥ ಒಂದು ಕಾರಣದಿಂದ ಈ ರೀತಿ ನಮ್ಮ ಒಂದು ಜವಾಬ್ದಾರಿಯುತ ನಡೆ, ಕರ್ತವ್ಯ, ಸೇವೆ ಇದೆಲ್ಲದನ್ನೂ ಕೂಡ ಪರಿಗಣನೆ ಮಾಡಿಕೊಂಡು ಅವರು ಕಾಯಂ ಮಾಡಬೇಕಾಗಿರ್ತಕ್ಕಂಥದ್ದು. ಆದರೆ ಇವತ್ತು ದುರಂತ ಏನು, 6,600 ಅತಿಥಿ ಉಪನ್ಯಾಸಕರನ್ನು ಸಿಂಗಲ್ ಬೆಂಚು, ಡಬಲ್ ಬೆಂಚು ಕೇಸಿನ ಹೆಸರಿನಲ್ಲಿ ಏಕಾಏಕಿ ತೆಗೆದುಹಾಕಿರ್ತಕ್ಕಂಥದ್ದು ಅವ್ರ ಗಮನಕ್ಕೆ ಬಂದಿದೆ. ಆದ್ರೂ ಕೂಡ ಅವರು ಒಂದು ಮಾತನ್ನು ಕೂಡ ಎಲ್ಲೂ ಕೂಡ ಆಡ್ತಾ ಇಲ್ಲ. ಅದರ ಜೊತೆಗೆ ಸಿಂಗಲ್ ಬೆಂಚು, ಡಬಲ್ ಬೆಂಚು ಜಡ್ಜ್ಮೆಂಟ್ನಲ್ಲಿ ಸ್ಪಷ್ಟವಾಗಿ ಹೇಳಿದೆ, 16 ವರ್ಷ ಸೇವೆಯನ್ನು ಯಾರು ಸಲ್ಲಿಸಿದ್ದಾರೆ ಅವರ ಸರ್ವೀಸನ್ನು ಒಪ್ಕೊಳ್ಬೇಕು, ಅದನ್ನು ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥದ್ದು.
ಈ ರೀತಿ ಸಿಂಗಲ್ ಬೆಂಚು ಡಬಲ್ ಬೆಂಚು ಜಡ್ಜ್ಮೆಂಟ್ಗಳು ಹೈಕೋರ್ಟಿಂದು ಬೆಂಗಳೂರಿನಲ್ಲಿ ಬಂದಿರತಕ್ಕಂಥದ್ದು ಅತಿಥಿ ಉಪನ್ಯಾಸಕರ ಪರವಾಗಿರ್ತಕ್ಕಂಥದ್ದು. ಆದರೆ ಇವತ್ತು ಅವರು ಅನರ್ಹ ಅಂತ ಹಣೆಪಟ್ಟಿ ಕಟ್ಟಿ ಅವರನ್ನು ಆಚೆ ಹಾಕಿರ್ತಕ್ಕಂಥದ್ದು 2 ತಿಂಗಳು ಕಳೆದಿರ್ತಕ್ಕಂಥದ್ದು. ಇವತ್ತಿನವರೆಗೂ ಕೂಡ ನಾನು ಸಿಹಿ ಸುದ್ದಿ ಕೊಡ್ತೀನಿ ಅಂತೇಳಿ ಯಾವುದೇ ಸಿಹಿ ಸುದ್ದಿಯನ್ನು ಕೊಟ್ಟಿಲ್ಲದೆ ಇರತಕ್ಕಂಥದ್ದು. ನೋಡಿ, ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಮಾತಾಡ್ತಕ್ಕಂಥದ್ದೇ ಬೇರೆ, ಅವ್ರು ಬರೆದಿರ್ತಕ್ಕಂಥ ಪತ್ರಗಳು CM ಅವ್ರಿಗೆ. ಆದರೆ ಇವತ್ತು ಅವರೇ CM ಆಗಿದ್ದಾರೆ. ಆದರೆ ಇವತ್ತು ಅತಿಥಿ ಉಪನ್ಯಾಸಕರ ಕಾಯಮಾತಿ ಬಗ್ಗೆ ಅವ್ರ ಮಾತೇ ಇಲ್ಲ, ಧ್ವನಿನೇ ಇಲ್ಲ. ಕಾರಣ ಏನು ಇದಕ್ಕೆ? ಈ ಸಂದರ್ಭದಲ್ಲಿ ನಾವು ಮತ್ತೆ ಹೈಕೋರ್ಟ್ಗೆ ಕರ್ನಾಟಕ ಸರ್ಕಾರದ ಪದವಿ ಕಾಲೇಜು ಅತಿಥಿ ಉಪನ್ಯಾಸಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಜನವರಿ 2ನೇ ತಾರೀಕು 2025ರಲ್ಲಿ ಏನು ಒಂದು ಕೋರ್ಟ್ ಆದೇಶವನ್ನು ತೋರಿಸಿದ್ರು, ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಸ್ಟೇಯನ್ನು ಪಡ್ಕೊಂಡಿದ್ದೀವಿ, ತಡೆಯನ್ನು ಪಡ್ಕೊಂಡಿದ್ದೀವಿ, ನಮ್ಮನ್ನು ಮುಂದುವರಿಸಬೇಕು ಅಂತೇಳಿ ಅಂತಿಮ ತೀರ್ಪು ಬರೋವರೆಗೂ ಕೂಡ. ಆದರೆ ಇವರು ಮಾಡ್ತಾ ಇರ್ತಕ್ಕಂಥದ್ದೇನು, ಏಕಾಏಕಿ SLP ಹಾಕ್ತೀವಿ ಅಂತಾರೆ, ಡಬಲ್ ಬೆಂಚ್ಗೆ ಹೋಗ್ತಾರೆ, ಅಲ್ಲಿ SLPನ ಹಾಕೋದೇ ಇಲ್ಲ. ಮತ್ತೆ ಈ ವರ್ಷ ಏನು ಬೆಳಗಾವಿನಲ್ಲಿ ಅಧಿವೇಶನ ನಡೀತದೆ, ಆ ಸಂದರ್ಭದಲ್ಲಿ ಸುಧಾಕರ್ ಸಾಹೇಬ್ರವರು ಸದನದಲ್ಲಿ ಮತ್ತೆ ಹೇಳ್ತಾ ಹೋಗ್ತಾರೆ, ನಾವು SLPಗೆ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಿದ್ದೀವಿ, ನಾವು SLPಯನ್ನು ಹಾಕ್ತೀವಿ, ಅನರ್ಹ ಅಂತಕ್ಕಂಥವ್ರು ಏನಿದ್ದಾರೆ ಅವ್ರನ್ನೆಲ್ಲರೂ ಕೂಡ ನಾವು ತೆಗೆದುಕೊಳ್ತೀವಿ ಅಂತೇಳಿ. ಆದರೆ ಅಲ್ಲೂ ಕೂಡ ಬಹಿರಂಗವಾಗಿ ಸಿದ್ದರಾಮಯ್ಯರು ಏನು ಸದನದಲ್ಲಿ ಹೇಳಿರ್ತಕ್ಕಂಥ ಮಾತು, ಅದೇ ರೀತಿಯಾಗಿ ಇವತ್ತು ಉನ್ನತ ಶಿಕ್ಷಣ ಸಚಿವರು ಸದನದಲ್ಲಿ ಆಡಿರ್ತಕ್ಕಂಥ ಮಾತು ಎರಡೂ ಕೂಡ ಪ್ರಜಾ ನ್ಯಾಯಾಂಗದ ಮುಂದೆ ಇದೆ. ಪ್ರಜೆಗಳು ಇವತ್ತು ನೀವೇ ತೀರ್ಮಾನ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು. ನೋಡಿ, ಸಂವಿಧಾನಾತ್ಮಕವಾಗಿ ಶಾಸಕಾಂಗ ಅಂತಕ್ಕಂಥದ್ದು ಅಧಿಕೃತವಾಗಿರ್ತಕ್ಕಂಥದ್ದು. ಈ ಅಧಿಕೃತವಾಗಿರ್ತಕ್ಕಂಥ ಒಂದು ಸಂಯುಕ್ತ ರಾಷ್ಟ್ರ ವ್ಯವಸ್ಥೆಯಲ್ಲಿ ರಾಜ್ಯದ ಶಾಸಕಾಂಗದಲ್ಲಿ ಸದನದಲ್ಲಿ ಆಡಿರ್ತಕ್ಕಂಥ ಮಾತುಗಳಿಗೆ ಬೆಲೆ ಇಲ್ವೇ? ಅದೆಲ್ಲ ಅಧಿಕೃತ ತಾನೇ, ಅದೇನು ಅನಧಿಕೃತ ಅಲ್ವಲ್ಲ, ಅದೆಲ್ಲ ದಾಖಲೆಗೆ ಹೋಗ್ತದೆ ತಾನೇ. ಅಂದಮೇಲೆ ಇವತ್ತು ಇವರು ಈ ಮಾತುಗಳನ್ನು ಏನು ಆಡಿದ್ದಾರೆ ಅದನ್ನು ಯಾಕೆ ಕಾರ್ಯರೂಪಕ್ಕೆ ತರ್ತಾ ಇಲ್ಲ? ಇದನ್ನು ನಾವು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಉತ್ತರಗಳನ್ನು ಅವರು ಕೊಡ್ತಾ ಇಲ್ಲ. ಕೋರ್ಟ್ ಆದೇಶವನ್ನು ಮುಂದೆ ಮಾಡ್ತಾರೆ, ಅತಿಥಿ ಉಪನ್ಯಾಸಕರನ್ನು ಅನರ್ಹರು ಅಂತೇಳಿ ಹಣೆಪಟ್ಟಿ ಆಚೆ ಹಾಕಿದ್ದಾರೆ. ಅವರನ್ನು ಇವತ್ತು 15-20 ವರ್ಷ ಏನು ಸೇವೆ ಮಾಡಿದ್ರು ಅವರೆಲ್ಲರನ್ನೂ ಕೂಡ ಏಕಿ ಹೊರಗಡೆ ಹಾಕಿರ್ತಕ್ಕಂಥದ್ದು. ಈಗ ಮತ್ತೆ ಏನು ಮಾಡ್ತಾ ಇದ್ದಾರೆ, 2000 ಪೋಸ್ಟ್ಗೆ ಅಂದರೆ 885 ಚಿಲ್ಲರೆ ಪೋಸ್ಟನ್ನು ಕಾಲೇಜು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನೇಮಕಾತಿ ಮಾಡ್ಕೊಳ್ತಕ್ಕಂಥದ್ದು ಕಾಯಮ್ಮು. ಇನ್ನುತ್ತಾರೆ 1000 ಚಿಲ್ಲರೆ ಅಷ್ಟು ಪೋಸ್ಟ್ಗಳನ್ನು ತಾಂತ್ರಿಕ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಿಗೆ ನೇಮಕ ಮಾಡ್ಕೊಳ್ತಕ್ಕಂಥದ್ದು ಅಂತೇಳಿ 2000 ಹುದ್ದೆಗಳಿಗೆ ಹಣಕಾಸು ಇಲಾಖೆ ಒಪ್ಪಿಗೆಯನ್ನು ಕೊಟ್ಟಿದೆ. ಅದು ಕೂಡ ಸಿದ್ದರಾಮಯ್ಯನವ್ರ ಕೈನಲ್ಲೇ ಇರ್ತಕ್ಕಂಥದ್ದು. ಈಗ ಹಾಲಿ ಇರ್ತಕ್ಕಂಥ 6600 ಜನ 15-20 ವರ್ಷ ಏನು ಸೇವೆ ಮಾಡಿದ್ದಾರೆ, ಇವರನ್ನೇ ಯಾಕೆ ಕಾಯ ಮಾಡೋಕ್ಕಾಗ್ತಾ ಇಲ್ಲ? ಇವ್ರಿಗೆ ಯಾಕೆ CNR ಊರನ್ನು ತಿದ್ದುಪಡಿ ಮಾಡೋಕ್ಕಾಗ್ತಾ ಇಲ್ಲ? ನೋಡಿ, ವಾಸ್ತವ ಏನು, ಆಡ್ತಕ್ಕಂಥ ಮಾತೇನು? ಆಡದಲೆ ಮಾಡುವನು ರೂಢಿಗಳ ಉತ್ತಮನು, ಆಡಿ ಮಾಡುವನು ಮಧ್ಯಮನು, ಆಡಿಯೂ ಮಾಡದವನು ಅಧಮನು ಅಂತೇಳಿ ಈಗ ನುಡಿದಂತೆ ನಡಿಬೇಕು, ನಡಿತೀವಿ ಅಂತಕ್ಕಂಥ ಮಾತನ್ನು ಅವ್ರು ಏನು ಹೇಳ್ತಾ ಇದ್ದಾರೆ, ಆ ರೀತಿ ಇವತ್ತು ಅದನ್ನು ಕಾರ್ಯರೂಪಕ್ಕೆ ತರಬೇಕಾಗಿರ್ತಕ್ಕಂಥದ್ದು. ಬಜೆಟ್ನಲ್ಲಿ ಅತಿಥಿ ಉಪನ್ಯಾಸಕರ ರಕ್ಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಅವರು ಆಡಿರ್ತಕ್ಕಂಥ ಮಾತುಗಳೆಲ್ಲದನ್ನೂ ಕೂಡ ಇವತ್ತು ನಿಮ್ಮೆಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ನಾವಿವತ್ತು ನ್ಯಾಯಾಂಗದ ಮುಂದೆ ಇದ್ದೇವೆ. ಕಾರ್ಯಾಂಗ ನಮಗೆ ದಿಕ್ಕನ್ನು ತಪ್ಪಿಸ್ತಾ ಇದೆ. ಶಾಸಕಾಂಗದಲ್ಲಿ ಉನ್ನತ ಶಿಕ್ಷಣ ಸಚಿವರು ಮತ್ತು ಸಿದ್ದರಾಮಯ್ಯನವರು ನಮ್ಮನ್ನು ಕಾಯ ಮಾಡೋ ಬಗ್ಗೆ ಮಾತನಾಡಿದ್ದಾರೆ. ಆದರೆ ವಾಸ್ತವ ಸ್ಥಿತಿ ಆ ರೀತಿ ಇಲ್ಲ. ಅದಕ್ಕೋಸ್ಕರನೇ ನಾನು ಮತ್ತೆ ಜನತಾ ನ್ಯಾಯಾಲಯದ ಮುಂದೆ ನಾನು ಬರ್ತಾ ಇರ್ತಕ್ಕಂಥದ್ದು. ನಮಗೆ ನ್ಯಾಯಾಂಗದ ರಕ್ಷಣೆ ಇದ್ದು, ತಡೆಯಾಜ್ಞೆ ಇದ್ದು, ಮುಂದುವರಿಕೆ ಇದ್ದು, ಇಷ್ಟೆಲ್ಲ ಇದ್ರೂ ಕೂಡ ಇವರು ಮತ್ತೆ ಅತಿಥಿ ಉಪನ್ಯಾಸರ ದಿಕ್ಕು ತಪ್ಪಿಸ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಖಂಡಿತ ಇವರಿಗೆ ಒಳ್ಳೆಯದಾಗ್ತದೆ, ಮುಂದೆ ಖಂಡಿತ ಒಳ್ಳೆಯದು ಆಗದೆ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಇವರು ನುಡಿದಂತೆ ನಡಿಬೇಕು, ಅತಿಥಿ ಉಪನ್ಯಾಸರ ರಕ್ಷಣೆ ಮಾಡಬೇಕು. ಅವರೆಲ್ಲರೂ ಕೂಡ ಕಾಯ ಮಾಡ್ತಕ್ಕಂಥ ಒಂದು ಹೊಸ ಏನಾದರೂ ಕೂಡ ಸಿಹಿ ಸುದ್ದಿಯನ್ನು ಖಂಡಿತವಾಗ್ಲೂ ಬಜೆಟ್ನಲ್ಲಿ ಘೋಷಣೆ ಮಾಡ್ತಾರೆ ಅಂತೇಳಿ ನಾನು ನಂಬಿಕೆ ಇಟ್ಟಿದ್ದೀನಿ. ನಾನು ಪುಲಿ ಮಂಜುನಾಥ ಜೋಗಿ ಅಂತೇಳಿ ರಾಜ್ಯಶಾಸ್ತ್ರ ಅತಿಥಿ ಉಪನ್ಯಾಸಕರಾಗಿ ನಾನು ಕರ್ನಾಟಕ ಸರ್ಕಾರದ ವಿವಿಧೆಡೆ ನಾನು 20ಕ್ಕಿಂತ ಹೆಚ್ಚು ವರ್ಷ ನಾನು ಅತಿಥಿ ಉಪನ್ಯಾಸಕ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಆಗ ಆ ಒಂದು ಕಾರಣಕ್ಕೆ ಪದೇ ನಾನು ಈಗಾಗಲೇ ನಾನು ಕೋರ್ಟ್ನಲ್ಲಿ 12720 ರಿಟ್ ಪಿಟಿಷನನ್ನು ಸಿಂಗಲ್ ಬೆಂಚ್ನಲ್ಲಿ ಹಾಕ್ಕೊಂಡಿದ್ದೀನಿ. ಅದು ಇವತ್ತೂ ಕೂಡ ಕೋರ್ಟ್ನಲ್ಲಿ ಉಳ್ಕೊಂಡಿದೆ. ಅದಕ್ಕೆ ನಾನು ವಾದವನ್ನು ಮಾಡ್ತಾ ಇದ್ದೇನೆ. ಆ ಮುಖಾಂತರವಾಗಿ ನಾನು ಮತ್ತೊಮ್ಮೆ ನಾನು ಶಾಸಕಾಂಗನೇ ಅಧಿಕೃತವಾಗಿ ಶಾಸನವನ್ನು ಮಾಡಿದ್ರೆ, ಒಂದು ಪಾಲಿಸಿಯನ್ನು ಮಾಡಿದ್ರೆ, ಒಂದು ನೀತಿಯನ್ನು ಮಾಡಿದ್ರೆ ಈ 6600 ಜನ ಅತಿಥಿ ಉಪನ್ಯಾಸಕರು ಒಳ್ಳೆಯದಾಗ್ತಕ್ಕಂಥದ್ದು ಅಂತೇಳಿ ನಿಮ್ಮ ಗ್ಯಾರಂಟಿ ಸರ್ಕಾರಕ್ಕೂ ಕೂಡ ಇದರಿಂದ ಒಂದು ಒಳ್ಳೆಯದು
ಏನೋ ಒಂದು ಶಾಶ್ವತವಾಗಿ ಮಾಡಿದ್ದೀನಿ ಅಂತಕ್ಕಂಥ ಒಂದು ಇತಿಹಾಸದಲ್ಲಿ ಉಳ್ಕೊಳ್ತದೆ. ಆ ಕೆಲಸವನ್ನು ಮಾಡಿ ಅಂತೇಳಿ ನಾನು ಕೇಳ್ಕೊಳ್ತಕ್ಕಂಥದ್ದು. ಧನ್ಯವಾದಗಳು, ನಮಸ್ಕಾರ.